ಕರ್ನಾಟಕ ರಾಜ್ಯದಲ್ಲಿ ಅಧಿಸೂಚನೆ ಪ್ರಕಟ ಆಗಿದೆ. 22ನೇ ತಾರೀಕದಂದು ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಅಪ್ಲಿಕೇಶನ್ ಕೂಡ ಅಂದಿನಿಂದಾನೆ ಸ್ಟಾರ್ಟ್ ಆಗಿದೆ. ಮತ್ತೆ ಇದಕ್ಕಿಂತ ಪ್ರಮುಖವಾದ ಮಾಹಿತಿ ಏನಪ್ಪಾ ಅಂದ್ರೆ, ನೀವು ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಸಂದರ್ಶನಕ್ಕೆ ಯಾಕೆ ಹೋಗ್ಬೇಕಂದ್ರೆ ಇದಕ್ಕೆ ಪರೀಕ್ಷೆ ಇರೋದಿಲ್ಲ, ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ತಿದ್ದಾರೆ. ಸಂದರ್ಶನಕ್ಕೆ ಹೋಗ್ಬೇಕು. ಆ ಒಂದು ಸಂದರ್ಶನಕ್ಕೆ ಹೋಗುವಂತ ಡೇಟ್ ನೋಡಿ, 31 ಜನವರಿ ಅಂದ್ರೆ 30 ಜನವರಿ 2026 ಮತ್ತು 31 ಜನವರಿ 2026ರಂದು ಬೆಳಗ್ಗೆ 10:30 ಗಂಟೆಗೆ ಆಸಕ್ತಿದಂತ ಅಭ್ಯರ್ಥಿಗಳು ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಬೇಕಾಗತ್ತೆ. ಆ ಒಂದು ಸಂದರ್ಶನಕ್ಕೆ ಎಲ್ಲಿ ಹೋಗ್ಬೇಕು, ಮತ್ತೆ ಯಾವ ಒಂದು ಸಂಸ್ಥೆ, ಎಷ್ಟು ಹುದ್ದೆಗಳು, ಮತ್ತೆ ಯಾಕೆ ಪರೀಕ್ಷೆ ಇಲ್ಲ ಅಂದ್ಮೇಲೆ ಯಾವ ರೀತಿಯ ನೇಮಕಾತಿ ಆಗತ್ತೆ, ಮತ್ತೆ ಎಷ್ಟೆಷ್ಟು ಪೋಸ್ಟ್ ಎಲ್ಲೆಲ್ಲಿ ಖಾಲಿ ಇದಾವೆ, ಮತ್ತು ಸಂಬಳ ಎಷ್ಟು ಸಿಗತ್ತೆ, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಇಲ್ಲೇ ಸಂಬಳದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೇನೆ ನೋಡಿ. ಆಯ್ಕೆ ಆದ್ರೆ 45,000ದಿಂದ 1,50,000 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿ ಕೊಡ್ತಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು, ನಿಮ್ ಮುಂದೆನೆ ಕಾಣಿಸ್ತಾ ಇರಬಹುದು. 45ರಿಂದ 1,50,000 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿಗಳನ್ನ ಕೊಡ್ತಾರೆ. ಇದು ಯಾವುದೇ ರೀತಿಯ ನಾನು ಗೊಳ್ಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ, ಆಫೀಸ್ ಇಲ್ಲಿರುವಂತ ನೋಟಿಸ್ ಅಜೆ ತಿಳಿಸ್ಕೊಡ್ತಾ ಇರೋದು. ವಿಡಿಯೋ ಕೊನೆತನಕ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಇಲ್ಲಿ ಆಸಕ್ತಿ ಇರುವಂತ ಅಭ್ಯರ್ಥಿಗಳು SSLC, ಡಿಪ್ಲೊಮಾ, BSc, BCom, BTech, BDS, MBBS ಈ ರೀತಿಯಾಗಿ ಕಂಪ್ಲೀಟ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕಬೇಕು. ಯಾವುದಕ್ಕೆ ಎಷ್ಟು ಪ್ರತಿಯೊಂದು ಮಾಹಿತಿ ಇರತ್ತೆ ನೋಡಿ. ಬನ್ನಿ ಒಂದೊಂದೇ ತಿಳಿಸ್ಕೊಡುವಂತ ಪ್ರಯತ್ನ ಇರತ್ತೆ. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು, ಇದು ಕರ್ನಾಟಕ ಸರ್ಕಾರದಿಂದಾನೇ ನೇಮಕಾತಿ. ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದಾರಲ್ಲ, ಕಾಣಿಸ್ತಾ ಇರಬಹುದು. ಕರ್ನಾಟಕ ಸರ್ಕಾರ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ದಲ್ಲಿ ಅಪ್ಲಿಕೇಶನ್ ಇರತ್ತೆ. ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತ ಹೇಳಿ. ಮತ್ತೆ ಇನ್ನೊಂದು ಕರೀತಾ ಇರ್ತಾರೆ ಆರೋಗ್ಯ ಪ್ರಚಾರ ಟ್ರಸ್ಟ್ ಅಂತ ಹೇಳಿ. ಎರಡು ಸಂಸ್ಥೆಗಳು ಬೇರೆ ಬೇರೆ, ಆದ್ರೆ ಕೆಲಸ ಇರೋದು ಒಂದೇ. ಅಂದ್ರೆ ಬೇರೆ ಬೇರೆ ಪೋಸ್ಟ್ ಇರತ್ತೆ, ಬಟ್ ಆ ಸಂಸ್ಥೆಗಳು ಸ್ವಲ್ಪ ಚೇಂಜಸ್ ಇರ್ತಾವ ಅಷ್ಟೇ. ಸುವರ್ಣ ಆರೋಗ್ಯ ಪ್ರಚಾರ ಟೆಸ್ಟ್ ಬೇರೆ, ಸುವರ್ಣ ಆರೋಗ್ಯ ಸುರಕ್ಷಾ ಟೆಸ್ಟ್ ಬೇರೆ, ಪ್ರಚಾರ ಟೆಸ್ಟ್ ಬೇರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ನೋಟಿಸ್ ಆಗಿರೋದು 22ನೇ ತಾರೀಕು 2026ರಲ್ಲಿ. ಇದು ಮೊದಲ ಬಾರಿಗೆ ನೇಮಕಾತಿ ನಡೀತಾ ಇದೆ. ಇದಕ್ಕಿಂತ ಮುಂಚಿತವಾಗಿ ಇದೇ ಒಂದು ಇಲಾಖೆಯಲ್ಲಿ 2025ರಲ್ಲಿ ತಿಳಿಸ್ಕೊಟ್ಟಿದೆ. ಅದು ಸೂಚನೆ ಆಗಿರತ್ತೆ ನೋಡಿ. ಯಾವುದೇ ರೀತಿಯಾಗಿ ಗೊಳ್ಳಲ್ಲ. ನೀವು ಸ್ವಲ್ಪ ಓದ್ಕೋತ ಹೋಗಿ. ನಾನೇನಾದ್ರೂ ಮಿಸ್ ಆದ್ರೆ ಹೇಳೋದು ಕೂಡ ನಿಮ್ಗೆ ಸ್ವಲ್ಪ ಗೊತ್ತಾಗತ್ತೆ, ಓದ್ಕೋತ ಹೋಗಿ. ಇಲ್ಲಿ ನೋಡಿ, ಇಲಾಖೆ ಹೆಸರು ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲೇ ಬರತ್ತೆ. ಇದು ಕೂಡ ಆರೋಗ್ಯ ಸುರಕ್ಷಾ ಟ್ರಸ್ಟ್ ದಲ್ಲಿ, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ದಲ್ಲಿ ನೇಮಕಾತಿ ಆಗಿದೆ. ಇಲ್ಲಿ ಅಪ್ಲಿಕೇಶನ್ ಇರತ್ತೆ. 31/1/2026 ಕೊನೆಯ ದಿನಾಂಕ. 30/31 ಕೊನೆಯ ದಿನಾಂಕ ಆಗಿರತ್ತೆ. ಅಷ್ಟು ಸಂದರ್ಶನಕ್ಕೆ ಹೋಗ್ಬೇಕು. ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ನೋಡಿ ಯಾವ್ಯಾವ ಇದೆ ಅಂತ ಹೇಳಿ. ಮತ್ ನಾನು ಈಗಲೇ ತಿಳಿಸ್ಕೊಡ್ತೇನೆ. ಕೆಲವೊಂದು ಪೋಸ್ಟಿಗೆ 1 ವರ್ಷದಿಂದ 10 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಇಲ್ಲಿ ನೋಡಿ, 1 ವರ್ಷದಿಂದ 10 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಗಳನ್ನ ಕೇಳಿರ್ತಾರೆ. ಅದೇ ಉಳಿದಂತ ಪೋಸ್ಟ್ ಗಳಿಗೆ ನೋಡಿದ್ರೆ ನೋ ಎಕ್ಸ್ಪೀರಿಯನ್ಸ್, ಹೌದು, ನೋ ಎಕ್ಸ್ಪೀರಿಯನ್ಸ್ ಇದ್ದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಅದು ಯಾವುದು ಏನು ಅಂತ ಇಲ್ಲೇ ಚರ್ಚೆ ಮಾಡೋಣ. ಟೋಟಲ್ ಆಗಿ 4 ಪುಟಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ರಿಲೀಸ್ ಮಾಡಿರುವಂತದ್ದು. ಇದೇನ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಹುದ್ದೆಗಳ ವಿವರ ನೋಡ್ಕೊಳ್ಳಿ. ಮತ್ತೆ ಅಪ್ಲಿಕೇಶನ್ ಹಾಕೋದು ಇಲ್ಲಿದೆ ನೋಡಿ, ಆರೋಗ್ಯ ಕರ್ನಾಟಕ .gov.in ಗೆ ಭೇಟಿ ಅನ್ಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿನ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಹಾರ್ಡ್ ಕಾಪಿ ಕೂಡ ಅಲ್ಲೇನು ಸಲ್ಲಿಸಬೇಕಾಗತ್ತೆ. ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇಲ್ಲಿ ಕೊಟ್ಟಿದ್ದಾರೆ, ಅದ ನಂತರ ನೋಡೋಣ. ಇಲ್ಲಿ ನಿಮಗೆ ಬೇಸಿಕ್ ಆಗಿ ನಾನು ಹುದ್ದೆಗಳ ಬಗ್ಗೆ ಒಂದೊಂದೇ ಚರ್ಚೆ ಮಾಡೋಣ. ಪೋಸ್ಟ್ ಹೆಸರು ಒಂದೊಂದೇ ತಿಳಿಸ್ಕೊಡ್ತೇನೆ ನೋಡ್ಕೊಳ್ಳಿ. ತಂತ್ರಜ್ಞ ಘಟಕ ಅಂತ ಹೇಳಿ ಇದು ಮೊದಲನೇ ಪೋಸ್ಟ್. ಪೋರ್ಟಲ್ ನಿರ್ವಹಣಾ ತಂಡದ ನಾಯಕ, ಯೋಜನಾ ವ್ಯವಸ್ಥಾಪಕರು, ಕಾರ್ಯನಿರ್ವಾಹಕ ಅಧಿಕಾರಿ, IEC ಸಲಹೆಗಾರರು, ಸಹಾಯಕ ಪ್ರಾದೇಶಿಕ ಸಲಹೆಗಾರರು, ಅದ ನಂತರ ಸಲಹೆಗಾರರು, ಹಿರಿಯ ಕಾರ್ಯನಿರ್ವಾಹಕ ವೈದ್ಯರು ಮತ್ತು ವೈದ್ಯರು, ಯೋಜನಾ ವ್ಯವಸ್ಥಾಪಕರು. ಇದು ಖಾಲಿ ಇರತ್ತೆ. ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ. ಇದಕ್ಕಿಂತ ಮುಂಚಿತವಾಗಿ ತುಂಬಾ ಜನ ಕೇಳ್ಬೋದು, ಸ್ಟೋರಿನ ಹಾಕಿಲ್ಲ ಮತ್ತು ಪೋಸ್ಟ್ ಹಾಕಿಲ್ಲ ಅಂತ ಹೇಳಿ ಗಣರಾಜ್ಯೋತ್ಸವದ. ನೋಡಿ, ಇಲ್ಲಿ ನಮ್ಮ ಭಾರತದಲ್ಲಿ ಸ್ವತಂತ್ರ ಆಗ್ಬೋದು, ಗಣರಾಜ್ಯೋತ್ಸವ ಆಗ್ಬೋದು, ವರ್ಷಕ್ಕೆ ಒಂದು ಸಾರಿ ಮಾತ್ರ ಆಚರಣೆ ಮಾಡ್ತಾರೆ. ದಿನನಿತ್ಯವಾಗಿ ಏನ್ ಮಾಡ್ತಾರೆ ಹೇಳಿ, ಭಾರತದಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗುವಂತ ತಡೆಗಟ್ಟೋದಿಲ್ಲ, ಎಷ್ಟೊಂದು ಹಗರಣ ಆಗ್ತವೆ ಅದನ್ನ ತಡೆಗಟ್ಟೋದಿಲ್ಲ, ಮತ್ತೆ ಎಷ್ಟೆಷ್ಟು ದಿನನಿತ್ಯವಾಗಿ ರೇಪ್ ಕೇಸ್ ಜಾಸ್ತಿ ಆಗ್ತಿದ್ದಾವೆ, ಯಾರು ಕೂಡ ಮಾತಾಡಲ್ಲ. ದಿನನಿತ್ಯವಾಗಿ ಸ್ವಚ್ಛತೆ ಬಗ್ಗೆ ವರ್ಷದಲ್ಲಿ ಒಂದು ಸಾರಿ ಮಾತಾಡೋರು ದಿನನಿತ್ಯವಾಗಿ ಯಾಕೆ ಮಾಡಲ್ಲ? ಮತ್ತೆ ದಿನನಿತ್ಯವಾಗಿ ಈ ಒಂದು ಅಧಿಕಾರಿಗಳು ಬಡವರಿಂದ ರಕ್ತ ಹೀರ್ತಿದ್ದಾರೆ ಲಂಚದ ರೂಪದಲ್ಲಿ. ಭ್ರಷ್ಟಾಚಾರ, ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ. ಇಷ್ಟೆಲ್ಲ ಇದ್ದು ಕೂಡ ನಮ್ಮ ಒಂದು ಭಾರತದಲ್ಲಿ ಅವರಿಗೆ ನೆಟ್ಟಂಗಿ ನಮ್ಮ ಒಂದು ರಾಷ್ಟ್ರಗೀತೆನೆ ಹೇಳಕ್ ಬರಲ್ಲ. ಅಂತವ್ರೆಲ್ಲ ಕೂಡ ಸ್ಟೋರಿ ಆಗ್ಬೋದು, ಸ್ಟೇಟಸ್ ಆಗ್ಬೋದು ಹಾಕೊಂಡಿರ್ತಾರೆ. ಈಗ ನಿಮ್ಗೆ ಗೊತ್ತಿರುವಂತ ವಿಷಯ, ನಾನು ಕೂಡ ಯಾವುದೇ ಬೇರೆ ಮಾತಾಡ್ತಾ ಇಲ್ಲ. ಬಟ್
ಕೆಲವು ಜನರಿಗೆ ಸತ್ಯ ಹೇಳಿದ್ರೆ ಉರಿಯುತ್ತೆ. ಅದೇ ಕಾರಣಕ್ಕಾಗಿ ಅದರ ಮೂಲಕವಾಗಿನೇ ಈ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರೋದು. ಯಾಕಂದ್ರೆ ನಮ್ ಕೆಲಸ ನಿಲ್ಬಾರ್ದು, ಯಾವ್ದಕ್ಕೆ ಇದಕ್ಕೆ ತಕ್ಕಂತೆ ಕೆಲಸ ಅಂದ್ರೆ ನಿಲ್ಬಾರ್ದು. ನೀವು ಗಣರಾಜ್ಯೋತ್ಸವ ಆಚರಣೆ ಮಾಡಿ, ಇಲ್ಲ ಅಂತಲ್ಲ, ಆಚರಣೆ ಮಾಡಿ, ಒಳ್ಳೆ ಮನಸ್ಸಿನಿಂದ ಆಚರಣೆ ಮಾಡಿ, ಒಳ್ಳೆ ಇದಕ್ಕೆ ಸಂಬಂಧಪಟ್ಟಂತೆ ಆಚರಣೆ ಮಾಡಿ, ಇಲ್ಲ ಅಂತಲ್ಲ. ಎಲ್ಲರಿಗೂ ನನ್ನ ಕಡೆಯಿಂದ ನಿಮಗೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನಮ್ಮ ಒಂದು ಭಾರತದಲ್ಲಿ ಎಷ್ಟು ನೀಚ ಅಧಿಕಾರಿಗಳಿದಾರಲ್ಲ, ಅವರನ್ನೆಲ್ಲ ಬಡಿದು ಓಡಿಸೋದು ನಿಮ್ಮ ಕೈಯಲ್ಲಿದೆ. ಅರ್ಥ ಮಾಡ್ಕೊಳ್ಳಿ. ಮುಂದಿನ ಇದಕ್ಕೆ ಓಟು ಬರುತ್ತಲ್ಲ, ಅವಾಗ ಯಾವ ರೀತಿಯ ಮತ ಹಾಕ್ತೀರ ನಿಮಗ್ ಬಿಟ್ಟದ್ದು. ನಾನು ಇದಕ್ಕಿಂತ ಜಾಸ್ತಿ ಹೇಳಲ್ಲ. ಆ ರೀತಿಯಾಗಿ ಏನಾದ್ರೂ ಸತ್ಯ ಹೇಳಕ್ ಹೋದ್ರೆ ಏನಾಗತ್ತೆ ಅಂತ ನೀವೇ ನೋಡ್ತಾ ಇದ್ದೀರಾ. ಜಾಸ್ತಿ ಹೇಳಲ್ಲ. ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಹೋಟೆಲ್ ಲೆನೋವನ ಅಧಿಕಾರ ಹುದ್ದೆಗೆ ನೋಡಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಲ್ಲ, ಬೆವರು ಬರ್ತಾ ಇದೆ ನೋಡಿ. ಇಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ, ಸತ್ಯಕ್ಕೆ ಬೆಲೆ ಇಲ್ಲ. ನೋಡಿ ಇಲ್ಲಿ MBBS ಸ್ನಾತಕೋತ್ತರ ಪದವಿ, BDS MBBS ಸ್ನಾತಕೋತ್ತರ ಪದವಿ ಇದೆಲ್ಲ ಕಂಪ್ಲೀಟ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕಿ. ನೋಟಿಸ್ ಕೂಡ ನಮ್ಮ ಟೆಲಿಗ್ರಾಮ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ವಯೋಮಿತಿ ಬಗ್ಗೆ 18 ವರ್ಷದಿಂದ 65 ವರ್ಷ ಅನುಭವದೋಸ್ತರೇ ಅಪ್ಲಿಕೇಶನ್ ಹಾಕೋದು ಅವಕಾಶ. ಇಲ್ಲಿ ಪೋಸ್ಟ್ ಟೋಟಲ್ ಆಗಿ 29 ಪೋಸ್ಟ್ ಇರುತ್ತೆ. ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತೇಳಿ ಬೆಂಗಳೂರಲ್ಲಿ ಕೆಲಸ ಇರುತ್ತೆ ನೋಡಿ. ಯಾರ್ಯಾರು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ರ, ಬೆಂಗಳೂರಲ್ಲಿ ಇರ್ಬೇಕಂತ ಇದ್ರಲ್ಲ, ಅಪ್ಲಿಕೇಶನ್ ಹಾಕಿ. ಮತ್ತು ಹಿರಿಯ ಕಾರ್ಯನಿರ್ವಾಹಕ ವೈದ್ಯರು ಇದೇ ಪೋಸ್ಟ್ ಇರತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ. ಆಯ್ಕೆ ಆದ್ರೆ 45ರಿಂದ 1,50,000 ಸಂಬಳ. ವಯೋಮಿತಿ ಸಡಿಲಿಕ್ಕೆ ಅಂತ ಕೊಟ್ಟೇ ಇಲ್ಲ. ಮತ್ತೆ ಇದಕ್ಕೆ ಸಂದರ್ಶನ ಇರುತ್ತೆ. ಆ ಒಂದು ಸಂದರ್ಶನಕ್ಕೆ ಹೋಗುವಂತ ವಿಳಾಸ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್, ಆರೋಗ್ಯ ಸೌಧ, 7ನೇ ಮಹಡಿ, ಬೆಂಗಳೂರು 560023. ಇಲ್ಲಿಗೆ ನೀವು ಹೋಗ್ಬೇಕಾಗತ್ತೆ. ಅಧಿಸೂಚನೆ ರಿಲೀಸ್ ಮಾಡೋದು 22ನೇ ತಾರೀಕು. ವಾಕ್ಯನಕ್ಕೆ ಹೋಗೋದು 31ನೇ ತಾರೀಕು ತನಕ ಅವಕಾಶ. ಅಂದ್ರೆ 30, 31 ಜನವರಿ 2025 ಇಷ್ಟು ಕೊಟ್ಟಿದ್ದಾರೆ. ಇನ್ನು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇವೆಲ್ಲ ಕಡ್ಡಾಯ ಬೇಕು. ಮೊದಲಿಗೆ ಕೇಳೋದಿರೋದು ಅನುಭವ ಪ್ರಮಾಣ ಪತ್ರ. ಕರ್ನಾಟಕ ಮೆಡಿಕಲ್ ಕೌನ್ಸಿಲಿಂಗ್ ಪಡೆದಂತ ಒಂದು ಪ್ರಮಾಣ ಪತ್ರ ಬೇಕಾಗತ್ತೆ. ಡೆಂಟಲ್ ಪ್ರಮಾಣ ಪತ್ರ ಕೂಡ ಸ್ವಯಂ ದೃಢೀಕರಿಸುವಂತ ಪ್ರಮಾಣ ಪತ್ರ, ಮತ್ತೆ ಗುರುತಿನ ಪ್ರಮಾಣ ಪತ್ರಗಳು, ಮತ್ತು ಅಭ್ಯರ್ಥಿ 2 ಫೋಟೋಗಳು, ಅಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಮೂಲ ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟಂತ ಮೀಸಲಾತಿ ಸೌಲಭ್ಯದ ಪ್ರಮಾಣ ಪತ್ರಗಳು, ಅದರ ನಂತರ ಅರ್ಹತೆ ಆಗಿರುವಂತ ಒಂದು ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ. ಪದವಿ ಅಂಕಪಟ್ಟಿಗಳು, ಸ್ನಾತಕೋತ್ತರ ಪದವಿ, SSLC ಅಂಕಪಟ್ಟಿಗಳು ಮತ್ತು ಸ್ವಯಂ ವಿವರಗಳು, ಎಲ್ಲಾ ಪ್ರಮಾಣ ಪತ್ರಗಳು ಬೇಕಾಗತ್ತೆ. ಇಷ್ಟೆಲ್ಲ ತೆಗೆದುಕೊಂಡು ನಾನು ಹೇಳುವಂತ ವಿಳಾಸಕ್ಕೆ ಸಬ್ಮಿಟ್ ಆಗಿ ಅನುಭವದೋಸ್ತರೇ ಅಪ್ಲಿಕೇಶನ್ ಹಾಕಿ. ಇದು ನಮಗೆ ಅರ್ಥ ಆಯ್ತು ಅಂತ ತಿಳ್ಕೊತೀವಿ. ಇನ್ನು ಷರತ್ತುಗಳು, ವಿಧಾನಗಳು, ನಿಯಮಗಳು, ಇದು ಖಾಯಂ ಇದೆಯಾ ಇಲ್ಲ ಅಂತ ತುಂಬಾ ಜನ ಕೇಳಬಹುದು. ಇಲ್ಲಿ ನಮಗೆ ಖಾಯಂಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಇಲ್ಲಿ ಸ್ಪಷ್ಟನೆ ಕೊಟ್ಟಿಲ್ಲ. ಓದೋದಕ್ಕೆ ಬರಬೇಕು, ಬರೆಯೋದಕ್ಕೆ ಬರ್ಬೇಕಂತ ಕೊಟ್ಟಿದ್ದಾರೆ. ಕನ್ನಡ ಓದೋದಕ್ಕೆ ಬರಬೇಕು, ಬರೆಯೋದಕ್ಕೆ ಬರಬೇಕು. ಈ ಮೇಲ್ಗಡೆ ಕೊಟ್ಟಿರ್ತಾರೆ ವೇಟ್. ಇದು ಬಹುಶಃ ನನಗನ್ಸೋ ಮಟ್ಟಿಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಇದೆ. ಇದು ಮೆರಿಟ್ ಮೇಲೆ ಆಯ್ಕೆ ಮಾಡ್ತಾರೆ. ಇದು ಬಹುಶಃ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಇರತ್ತೆ, ಅಂದ್ರೆ ತಾತ್ಕಾಲಿಕವಾಗಿ. ನೋಡಿ ಅಪ್ಲಿಕೇಶನ್ ಹಾಕಿ ನೋಟಿಸ್ ಕೂಡ ನಮ್ಮ ಟೆಲಿಗ್ರಾಮ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ.